ಮೇಡಮ್ ಅವ್ರು ನನ್ಗೆ ಎಣ್ಣೆ ಹಾಕ್ತಾರೆ. ಮಧ್ಯಾಹ್ನ ನನ್ಗೆ ಒಳ್ಳೆ ಮಸಾಜ್ ಏನು ಆಗ್ತಾ ಹಾಕ್ಲಿಲ್ವಾ? ನೀನ್ ತಾನೇ ಹೇಳ್ದೆ ಜಾಸ್ತಿ ಬೇಡ ಅಂತ. ಹಾಕ್ಬಿಡಪ್ಪ ಇನ್ನೊಂಚೂರ. ಫೈನಲಿ ಮಸಾಜ್ ಮಾಡಿ ಜಡೆ ಹಾಕಾಯ್ತು. ಹೆಂಗ್ ಹಾಕಿದ್ಯಾ ತೋರ್ಸು. ಹಳ್ಳಿ ಹುಡುಗಿ ಥರ ಹಾಕಿದ್ದೀನಿ. ಫೈನಲಿ ಎಣ್ಣೆ ಹಾಕಿ ಜಡೆ ಹಾಕಿದ್ದಾಯ್ತು ಗೈಸ್. ಇವಾಗ ನನ್ನ ಫ್ರೆಂಡ್ಸಿಗೆ ವೆಯ್ಟ್ ಮಾಡ್ತೀನಿ. ನನ್ನ ತಂಗಿ ನಾಳೆ ಎಂಗೇಜ್ಮೆಂಟ್ ಇಟ್ಕೊಂಡು ಇವತ್ತು ಸ್ಟಿಚಿಗೆ ಕೊಡೋಕೆ ಹೋಗಿದ್ದಾಳೆ. ಬುದ್ಧಿ ಇಲ್ಲ, ಇನ್ನೂ ಬಂದಿಲ್ಲ. ನನ್ನ ಫ್ರೆಂಡ್ಸ್ ಇನ್ನೂ ಬಂದಿಲ್ಲ. ಅವ್ರು 3 ಜನಕ್ಕೋಸ್ಕರ ವೆಯ್ಟಿಂಗು. ಈ ಮೇಡಮ್ಮು ಮತ್ತು ಈ ಮೇಡಮ್ಮು 7:30 ಬರ್ತೀನಿ ಅಂದು 9:30 ಆಗೈತೆ. ಇಲ್ಲಿ ಹೂ ಮುಡ್ಸೋ ಶಾಸ್ತ್ರ ಮಾಡ್ತೀವಿ ಆಂಟಿ ನಮ್ಮ ಅಕ್ಕಂಗೆ. ನಂದು ಇನ್ನೂ ಒಂದು 5 ವರ್ಷ ಆಂಟಿ. ಬರೀರಿ ಆಂಟಿ ನಂದಕ್ಕೂ ಬನ್ನಿ. ಇನ್ನೂ ಒಂದು 5 ವರ್ಷ ಆಂಟಿ. ಅಕ್ಷಯ ತಕ್ಕೊಂಡ ಆಮೇಲೆ ನೆಕ್ಸ್ಟ್ 1 ವರ್ಷಕ್ಕೆ ನಂದು ಆಂಟಿ. ಏನು ಆಂಟಿ ಅವಳ್ದೊಂಥರ ಆಂಟಿ, ನಂದೊಂಥರ ಆಂಟಿ. ಯಾಕಂದ್ರೆ ಈಗಲೇ ಏನಿಲ್ಲ 2 in 1. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಅಕ್ಕ 1 ವಾರದಿಂದಾನೇ ಸ್ಕಿನ್ ಕೇರ್ ಮಾಡೋಣ ಅಂದು 1 ದಿವಸಕ್ಕೂ ನಾನು ಕೇರ್ ಮಾಡಿಲ್ಲ. ಅಲ್ಲ ಸೋಮವಾರದಿಂದ ಮಾಡೋಣ ಅಂದು ಅಟ್ಲೀಸ್ಟ್ ಸಂಜೆ ಬರ್ಬಾರ್ದು 1 ತಿಂಗಳು ದಮ್ ತಡ್ಕೊಂಡಿರ್ಬೇಕು. ನೀನು ತಡೆಯೋದು ಇರಕ್ಕ. ಹಂಗೆ ಹೇಳಿದೀನಿ. ಪ್ರಮೋಷನ್ ಕರ್ಕೊಂಡು ಹೋಗಿದ್ದಲ್ಲ 2 ದಿನ. ಫಸ್ಟು ಪಾನಿಪುರಿ ತಿನ್ನೋಣ ಅಂದ್ರೆ ಬೇಡ ಕಣೆ ಪಿಂಪಲ್ಸ್ ಆಗ್ಬಿಡುತ್ತೆ ಸ್ಕಿನ್ ಕೇರ್ ಮಾಡಿಸ್ತೀವಿಲ್ಲ ಇವತ್ತೊಂದ್ ದಿವಸ ತಿನ್ಬಿಡೆ. ನೀನೇನೆ ಮುಂದ್ಸರ ನಾನು ಹೇಳ್ದೆ. ಆಮೇಲೆ ಇವ್ರು ತಿನ್ನೋಣ ಅಂತ ನಾನು ಹೇಳ್ದೆ ನಾಳೆಯಿಂದ ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡೋಣ, ಇವತ್ತು ತಿನ್ಬಿಡು ಅಂತ. ಅದಕ್ಕೆ ನಾನು ತಿಂದೆ ಅಕ್ಕ. ನಂದ ತಪ್ಪು ಅವಳು. ನಾನು ಹೇಳ್ದೆ ಅಕ್ಕ ನಾನು ಬೇಡ, ನಾನು ತಿನ್ನಲ್ಲ, ನನ್ನ ಪಡಿನ ಮನೆ. ಫಸ್ಟ್ ಕ್ಲೆನ್ಸಿಂಗ್ ಖಾರ ಹಾಕಿ ಹೊಟ್ಟೆ ಕೆಡಿಸಿದ್ಲು. ಇವಾಗ ಮಕ್ಕಕ್ಕೆ ಹಾಕಿ ಇಲ್ಲ. ಫಸ್ಟು ಕ್ಲೆನ್ಸಿಂಗ್. ಸೊ ಅದಕ್ಕೆ ರೆಡಿ ಮಾಡ್ಸೋ ಎಷ್ಟು ಹೇಳಿ ಇದು ನಮ್ಮ ಮಮ್ಮಿಗೇನೋ ನಾನು ಸ್ಟೆಪ್ ಜಡೆ. ನನ್ಗೆ ಯಾವ ಸಾಂಗ್ ನೆನಪೈತಿ ಗೊತ್ತಾ? 130 ನೈಟಿನಲ್ಲಿ ಬರ್ರಿ ಅಕ್ಕ. ನಾನು ಅದಕ್ಕೆ ಮಾಡ್ಬೇಕಂತ ಎಷ್ಟೋ ದಿವಸ ಹೋದ ವರ್ಷ ಗಣೇಶನ ಹಬ್ಬದ ದಿವಸ 3 ಗಂಟೆ ಎದ್ದಿದ್ದೆ ಅಕ್ಕ. ಅಷ್ಟೇ ತಾನೇ ಮೊಸರು ನೀರು ಉಪ್ಪು ಅಷ್ಟೇ ತಾನೇ. ಮಜ್ಜಿಗೆ ಮಾಡಕ್ಕೆ ಏನೇನು ಬೇಕು? ಮಜ್ಜಿಗೆ ಕುಡಿಯೋದು ಬೆಳಿಗ್ಗೆ ಕುಡ್ದು ಆಮೇಲೆ ಅದು ಅದೇ ಮೊಸರು ಮಾಡತ್ತಾನೆ. ಐಲು ಬಿಡಿ. ಮಧ್ಯಾಹ್ನ ಖಾರ ಕೊಟ್ಟು ಹೊಟ್ಟೆ ಉರಿಸಿದ್ಲು. ಕರೆಕ್ಟಾಗಿ ಹಾಕಿದ್ಯಾ? ತಾಳು ಸಪ್ಪೆ ಇದ್ರೆ ಹೌದಾ? ಉಪ್ಪು ಈ ತರ ಹಾಕಿದ್ಯಾ? ಸಂಜೆ ವೇಸ್ಟ್ ಮಾಡಿದೆ. ನಿಜ ಹಸಿ ಕಮ್ಮಿ ಆದ್ರೂ ಹಾಕೋಬಹುದು, ಉಪ್ಪು ಜಾಸ್ತಿ ಆದ್ರೆ ಹೆಂಗೆ ಮಾಡಿ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಕುಡ್ಕೊಂಬಿಡಿ 2 ಗ್ಲಾಸ್ ಕುಡ್ಕೊಂಬಿಡಿ. ಅಲ್ಲ ಅದು ಮಾಡಿರೋಷ್ಟು ಕುಡ್ಕೊಂಬಿಡಿ, ಬೇಜಾರಿಲ್ಲ ನಮ್ಗೆ. ಇವಾಗ ನಮ್ಮ ಮೇಡಮ್ ದಿವ್ಯಾ ಮೇಡಮ್ ಅವರು ಊಟ ಮಾಡಿಸ್ತಿದ್ದಾರೆ. ಮೇಡಮ್ ಅವರು ಕಾಲ್ಗೆಜ್ಜೆ ಹಾಕ್ತಿದ್ದಾರೆ. ಕೈ ನಡುಗ್ತಾ ಇದೆ. ಶೂಟ್ ನಡೀತಿದೆ, ಪ್ರಮೋಷನ್ ವಿಡಿಯೋ. ಅಕ್ಕ ಈ ಬಟ್ಟೆ ನಂಗೆ ತುಂಬಾನೇ ಟೈಟ್. ಅಕ್ಕ ಸೀರಿಯಸ್ ಆಗಿದ್ದ ನಗ್ತಿರಲ್ಲ. ಇಲ್ಲಿ ಕ್ಲೆನ್ಸಿಂಗ್ ರೆಡಿ ಮಾಡ್ಕೊಂಡಿದ್ದೀನಿ. ಇವರೆಲ್ಲ ಓಕೆನಾ? ಮಲಗಲ್ಲ. ಸಾರಿ ಸೀರಿಯಸ್ ಕಣ್ಣಲ್ಲಿ ನಿದ್ದೆ ಬರ್ತೈತೆ. ಬೆಳಗ್ಗೆ 5 ಗಂಟೆಗೆ ಎದ್ದೋಬೇಕು.
ನೋಡಿದ್ರೆ ಇವರು ವಿಡಿಯೋ ಮಾಡ್ಕೊಂಡಿದ್ದು ಆರಾಮಾಗಿದ್ದಾರೆ. ಹೋಗಿ ಬಂತು. ಅಕ್ಕ ನನ್ನ ಬಟ್ಟೆ ಎಲ್ಲ ತುಂಬಾನೇ ಟೈಟ್ ಆಗ್ತಿದೆ, ನಾನು ಯಾಕಾದ್ರೂ ಕೊಟ್ಟು ಬರ್ತೀನಿ. ಎಷ್ಟಾಯ್ತು ತಗೋಚಿನ? ನಂಗೆ ನಿದ್ದೆ ಬರ್ತೈತೆ. ಹಾಯ್ ಗೈಸ್, ಈಗ ಸ್ಕಿನ್ ಕೇರ್ ರೂಟೀನ್ ಸ್ಟಾರ್ಟ್ ಮಾಡಿದ್ದಾನೆ ನನ್ನ ಮದುವೆ ಹೆಣ್ಣು. 1 ಸೆಕೆಂಡ್, ನಮಗೆ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡೋಕ್ಕೆ ಬರ್ತಾ ಇಲ್ಲ. ಹಾಯ್ ಗೈಸ್, ನಮ್ಮ ಮದುವೆ ಹೆಣ್ಣು ಈಗ ಎಲ್ರಿಗೂ ಸ್ಕಿನ್ ಕೇರ್ ರೂಟೀನ್ ಸ್ಟಾರ್ಟ್ ಮಾಡಿದ್ದಾಳೆ. ಸೊ ಇಲ್ಲಿದೆ ಅದರ ಪ್ರಾಸೆಸ್. ಸಂಜೆ ಅವ್ರು ಏನು ಮಾಡ್ತಿದ್ದೀರಾ? ಯಾವ ಸ್ಟೆಪ್ ಇದು? ಇದು ಸ್ಕ್ರಬ್ ಸೆಕೆಂಡ್ ಸ್ಟೆಪ್. ಸಾರಿ ಗೈಸ್, ಫಸ್ಟ್ ಸ್ಟೆಪ್ ನಾವು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಕ್ಲೆನ್ಸಿಂಗ್ ನಾವು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ನೀವು ಅದನ್ನೇ ಹಚ್ಬಿಟ್ರೆ ಆಮೇಲೆ ನಮ್ಮ ಬ್ಯೂಟಿನ ನಮಗೆ ತಿಳ್ಕೊಬೇಕು. ಮಾಡೋಕ್ಕಲ್ಲ, ನಾನು ಮಾಡಬೇಕಾದ್ರೆ ನಂಗೆ ಹಿಂಗೆಲ್ಲ ನಂಗೆ ಡಿಸ್ಟರ್ಬ್ ಮಾಡ್ಬಾರ್ದು, ನಂಗೆ ಇಷ್ಟ ಕೊಡೋ ಅಲ್ಲಿ. ಓಕೆ ಸಾರಿ ಗೈಸ್. ಅದೇ ನೀವು ಮಾಡಲಿಲ್ಲ ಹೊಂಟೋಗ್ಬಿಡು, ನಾನು ಎಷ್ಟು ಸತಿ ಸಹಿಸ್ಕೊಳ್ಳಿ. ಟೈಮ್ ತೋರಿಸಿ ಸ್ವಲ್ಪ. ಅಕ್ಕ ತಂಗಿರು ಇಷ್ಟೊತ್ತಲ್ಲಿ ಕಿತ್ಲಾಡ್ಕೊಂಡು ನಮ್ಗಳ ಜೀವ ತಿಂತಾ ಇದ್ದಾರೆ ಗೈಸ್. ಅದು ಸುಳ್ಳು, ನಾವು ಕಿತ್ತಾಡಲ್ಲ. ಇವಾಗ ಬಿಟ್ಟು ಎಲ್ಲ ಹೆಂಗೆ ದೆವ್ವ ಥರ ಕಾಣಿಸ್ತಿದ್ದೀವ, ಹೆಂಗೆ ಕಾಣಿಸ್ತಿದ್ದೀವಿ ಅಂತ ಕಮೆಂಟ್ ಮಾಡಿಬಿಡಿ. ಸಂಜೆ ನನ್ನ ಟ್ರಸ್ಟ್ ಮಾಡಿ ನಮ್ಮ ಮುಖನ ಅವಳು ಕೈ ಕೊಟ್ಟಿದ್ದೀವಿ. ಫಸ್ಟು ಚಿಪ್ಸ್ ಪ್ರಯೋಗ ಆಯಿತು, ಅದಾದಮೇಲೆ ಮಜ್ಜಿಗೆಗೆ ಒಂದು ಮಕ್ಕಳು ಉಪ್ಪಾಕೋ ಬಂದಿದ್ದಾಯಿತು. ಈಗ ನಮ್ಮ ಮುಖನೇ ಅವಳು ಕೈ ಕೊಟ್ಟಿದ್ವಿ. ಗೈಸ್, ನಾವೆಲ್ಲ ವಿಚಿತ್ರವಾಗಿ ಒಂದೊಂದು ಕಲೆಗಳು ಅಲ್ಲ, ಒಂದೊಂದು ಶಿಲ್ಪೆಗಳು ಥರ ಕಾಣಿಸ್ತಾ ಇದ್ದೀವಿ. ಮುತ್ತು ಬೇಡ, ಶಿಲ್ಪೆಗಳು. ಶಿಲ್ಪೆಗಳು ಒಬ್ರೊಬ್ರು ಒಂದೊಂದು ಶಿಲ್ಪೆಗಳು ಥರ ಕಾಣಿಸ್ತಾ ಇದ್ದೀವಿ. ತಗೊಳ್ಳಿ ನೋಡಿ, ಇವ್ರಿಗಂತೂ ಫುಲ್ ಡಿಪ್ರೆಷನ್ ಬಿಡಿ. ಅವ್ರನ್ನ ಕ್ಯಾರೆ ಅಂತಾನು ಅಲ್ಲ, ಡಿಪ್ಲೊಮೇಷನ್ ನಮ್ಮ ಮೇಡಮ್ ಹೇಳ್ತಿದ್ದಾರೆ. ಎಲ್ಲರೂ ಹೇಗೆ ಕಾಣಿಸ್ತಿದ್ದೀವಿ ಅಂತ ಕಮೆಂಟ್ ಬಾಕ್ಸ್ ಇರುತ್ತೆ, ಕಮೆಂಟಲ್ಲಿ ತಿಳಿಸ್ಬಿಡಿ. ಮಗಳ ಥರ ಕಾಣಿಸ್ತಾ ಇದ್ದೀನಿ ಅಂತಲೇ ಕಮೆಂಟಲ್ಲಿ ಬರೋದು. ಇದು 3ನೇ ಸ್ಟೆಪ್ ಗಾಯ್ಸ್. ಇವಾಗ ಇದು ಹಚ್ತಿರೋದು ಏನೋ, ಇದಕ್ಕೆ ಹಚ್ತಿರೋದು. ಕೈ ಆಮೇಲೆ ವಾಶ್ ಮಾಡ್ಕೊಂಡ್ಬರ್ಬೇಕು. ಇವ್ರು ದಿನ ಡ್ರೈ ಆಗಿಲ್ಲ, ಇವ್ರು ಇದಕ್ಕೆ ಡ್ರೈ ಆಗಿ ಹಚ್ತಿದ್ದಾರೆ. ಗೈಸ್, ಇದು ಬಂದು ಎಷ್ಟನೇ ಸ್ಟೆಪ್ಪೇ? ಇದು ಒಂದು 3rd ಸ್ಟೆಪ್ಪು. ಏನು ಡಬಲ್ ಸ್ಕ್ರಬ್ ಅಂತೆ. ಸೊ ಡಬಲ್ ಸ್ಕ್ರಬ್ ಈಗಿರುತ್ತೆ. ಇನ್ನು ಡಬಲ್ ಕ್ಲೆನ್ಸಿಂಗು ಇನ್ನೂ ಎಷ್ಟೊಂದು ಸ್ಟೆಪ್ಸ್ ಇದೆ. ಬಟ್ ಇವಾಗಲೇ ಟೈಮ್ ಬಂದು ಗೈಸ್, ಟೈಮ್ ಬಂದು 1:15. ಬೆಳಗ್ಗೆ 6 ಗಂಟೆಗೆ ಅವ್ರ ಅತ್ತೆ ಮನೆಯವ್ರು ಬರ್ತಿದ್ದಾರೆ. 5 ಗಂಟೆಗೆ ಅವ್ರು ಎದ್ದೊಳ್ಬೇಕು. ಇನ್ನು 2 ಅವರ್ ಏನು ನಿದ್ದೆ ಮಾಡ್ತೀರೋ ನಮಗೆ ಗೊತ್ತಿಲ್ಲ. ಓಕೆ, ಸಿಗುವ 4th ಸ್ಟೆಪ್ಪಲ್ಲಿ. ಸೊ ಇವಾಗ 4th ಸ್ಟೆಪ್ ಮಾಯ್ಶ್ಚರೈಸರ್. ಇದು ಆ್ಯಕ್ಚುಲಿ ಬಂದು 6 to 8 ಸ್ಟೆಪ್ಸ್ ಇದೆ. ಬಟ್ ಇವಾಗ ನನ್ನ ಕೈಯಲ್ಲಿ 6 ಅಷ್ಟು ಸ್ಟೆಪ್ಸ್ ಮಾಡ್ಕೊಳ್ಳೋ ಮನೇಲಿರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿನೇ ಮಾಡ್ತಿರೋದು ಎಲ್ಲ ಸ್ಟೆಪ್ಸು. ಒಂದು ಮಾತ್ರ ನಿಮ್ಮ ಸ್ಕ್ರಬ್ ಮಾತ್ರ ಬೇವಿನ ಸೊಪ್ಪು ಸಿಗಲಿಲ್ಲ ಅಂತ ಅದೊಂದು ಮಾತ್ರ ಅಂಗಡಿ ಸ್ಟೋರಲ್ಲಿ ತರಿಸ್ಕೊಂಡಿದ್ದು ಅಷ್ಟೇ. ಅದು ಬಿಟ್ಟರೆ ಇದೆಲ್ಲ ಮನೇಲೇ ನ್ಯಾಚುರಲ್ ಆಗಿಯೇ ಮಾಡಿದ್ದು. ಸೊ ನಿಮ್ಗೆ ಏನಾದರೂ ಸ್ಕಿನ್ ಕೇರ್ ಬೇಕು ಅಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ಬ್ಲಾಗಲ್ಲಿ ಮಾಡ್ತೀನಿ. ಬುದ್ಧ ಥರ ಮಾಡ್ತಾ ಇದ್ದಾಳೆ. ಮತ್ತೆ ನಾಳೆ ನೋಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಂಜು ಬ್ಲಾಗ್ಸ್. ಬಾಯ್ ಗೈಸ್.